जैसे भंवर से निकल के नैया आ पहुंची है किनारे, जैसे भंवर से निकल के नैया आ पहुंची है किनारे। इस दुनिया में मिले हो बाबा, जग के तुम्हीं सहारे। मिल रही है प्रभु से हमको, मिल रही है प्रभु से हमको, स्वर्ग की सौगात है। बाबा मेरे साथ है, बाबा मेरे साथ है। ध्यान रखते सदा हमारा, दिव्य गुणों से सजाते। ध्यान रखते सदा हमारा, दिव्य गुणों से सजाते। काबिल बनाते अपने जैसा, ऊंचा हमें उठाते। पास सदा हो बाबा मेरे, पास सदा हो बाबा मेरे। डरने की क्या बात है, बाबा मेरे साथ है। ಓಂ ಶಾಂತಿ. ಪ್ರಪಂಚದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ, ಅವರಂತೂ ಈಶ್ವರನ ಹತ್ತಿರ ಹೋದರು, ಭಗವಂತನಿಗೆ ಪ್ರಿಯರಾದರು. ಆದರೆ ನಾವು ಶರೀರ ಸಹಿತ ಬಾಬಾರವರ ಹತ್ತಿರ ಬಂದೆವು, ಭಗವಂತನಿಗೆ ಪ್ರಿಯರಾದೆವು. ನಾವು ಸದಾ ಈ ಸ್ಮೃತಿಯನ್ನ ಇಟ್ಟುಕೊಳ್ಳಬೇಕು, ಇದು ನಮ್ಮ ಹೊಸ ಜೀವನವಾಗಿದೆ. ನಮ್ಮಂತಹ ಅದೃಷ್ಟವಂತರು ಈ ಸಂಸಾರದಲ್ಲಿ ಯಾರೂ ಸಹ ಇಲ್ಲ. ಹೇಳುತ್ತಾರೆ, ನಾವು ಸತ್ತರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತಂತೆ. ಯಾವಾಗ ನಾವೇ ಇರುವುದಿಲ್ಲ ನಮಗೋಸ್ಕರ, ಈ ಪ್ರಪಂಚದ ಮಹತ್ವವೇನಿದೆ? ಈ ಮಾತು ನಾವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳಿಗೋಸ್ಕರ ಇದೆ. ಈಗ ನಾವು ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ. ಬದುಕಿದ್ದ ಹಾಗೆ ಅನ್ಯಾರ ಪ್ರಿಯ ಸ್ಥಿತಿಯಲ್ಲಿ ಇರಬೇಕಾಗಿದೆ.
6 बच्चे, तुम भले ही शरीर में हो, लेकिन इस असार संसार में होते हुए भी सबसे विरक्त हो जाओ। इस चित्र में रहते हुए बिल्कुल विचित्र स्थिति का अनुभव। शरीर में होते हुए भी बाप समान निराकारी अवस्था का अनुभव करना है। अब जो भी तुम्हारे संपर्क में आए, उन्हें ऐसा महसूस हो ये इस दुनिया के नहीं है, ये तो कोई फरिश्ते हैं, अवतरित आत्मा है, महान आत्मा है। ತನ್ನನ್ನು ತಾನು ಕೇಳಿಕೊಳ್ಳಬೇಕು, ಏನು ನಮ್ಮ ಸ್ಥಿತಿ ಇದೇ ರೀತಿ ಇದೆಯೇ? ಇಂತಹ ಆತ್ಮೀಯತೆ ನನ್ನ ಒಳಗಡೆ ಬಂದಿದ್ದೀಯಾ? ನೋಡಿ, ನಮ್ಮ ನೆನಪಾರ್ಥ ಜಡಚಿತ್ರದಲ್ಲೂ ಸಹ ಇಂದು ಕೂಡ ಇಷ್ಟು ಆಕರ್ಷಣೆ ಇದೆ. ಕೆಲವೊಂದು ದಿನಗಳು ಯಾತ್ರೆಯನ್ನ ಮಾಡುತ್ತಾ ಭಕ್ತರು ಕೇವಲ ಜಡಚಿತ್ರದ ಅನ್ನು ನೋಡಿ ಖುಷಿ ಪಡುತ್ತಾರೆ. ನಾವು ಪುನಃ ಚೈತನ್ಯ ಮೂರ್ತಿಗಳಾಗಿದ್ದೇವೆ. ಇಂದು ನೋಡಬೇಕು ಅದೇ ಆಕರ್ಷಣೆ ನಮ್ಮ ಒಳಗಡೆ ಬಂದಿದ್ದೀಯಾ? ಈಶ್ವರಿಯ ಮಹಾವಾಕ್ಯವಾಗಿದೆ, ಯಾವಾಗ ನಾವು ಸ್ವಯಂ ದೇಹದಿಂದ ಭಿನ್ನ ಹಾಗೂ ತಂದೆಗೆ ಪ್ರಿಯರಾಗುತ್ತೇವೆ, ಜ್ಯೋತಿರ್ಬಿಂದು ನಕ್ಷತ್ರದ ಅನುಭವ ಮಾಡುತ್ತೇವೆ, ಹಾಗೂ ಸದಾ ಇದೇ ಸ್ಮೃತಿಯಲ್ಲಿ ಇರುತ್ತೇವೆ, ಆಗ ನಮ್ಮ ಮುಖಾಂತರ ಎಲ್ಲ ಆತ್ಮಗಳಿಗೆ ಇಂತಹ ದಿವ್ಯ ಅನುಭವವಾಗುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ.
ಸ್ವಲ್ಪ ಸಮಯ ತಮ್ಮ ಸಂಪೂರ್ಣ ಸ್ವರೂಪದ ಚಿತ್ರವನ್ನು ಸನ್ಮುಖದಲ್ಲಿ ತನ್ನಿ. ಚೆಕ್ ಮಾಡಿಕೊಳ್ಳಬೇಕು. ಇಂತಹ ಒಂದು ದಿವ್ಯತೆ ನಮ್ಮ ಒಳಗಡೆ ಬಂದಿದೆಯೇ? ಸ್ವಯಂನ ಕೇಳಿಕೊಳ್ಳಬೇಕು. ಬಾಬಾ ನಮ್ಮನ್ನು ಹೇಗೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅದೇ ರೀತಿ ನಾವು ಆಗಿದ್ದೇವೆಯೇ? ತನ್ನ ಮನಸ್ಸೆಂಬ ದರ್ಪಣದಲ್ಲಿ ಚೆನ್ನಾಗಿ ಚೆಕ್ ಮಾಡಿಕೊಳ್ಳಬೇಕು. ಇಂದು ಅಂತರಾಳದಲ್ಲಿ ಹೋಗಿ ಚೆಕಿಂಗ್ ಮಾಡಿಕೊಳ್ಳೋಣ. ಯಾವುದೇ ರೀತಿಯಾದ ಕೊರತೆ ಎನ್ನುವುದು ಉಳಿದುಕೊಂಡಿಲ್ಲ ತಾನೇ? ಒಂದು ವೇಳೆ ಕಡಿಮೆ ಕೊರತೆ ಇದ್ದರೆ ಇಂದು ಬಾಬಾರವರ ನೆನಪಿನಿಂದ ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ. ಹಾಗೂ ಸ್ವಲ್ಪ ಸಮಯದಲ್ಲಿ ಬಾಬಾರವರ ನೆನಪಿನ ಮಗ್ನರಾಗಿ ನಮ್ಮ ಒಳಗಡೆ ಯಾವುದೇ ಕಡಿಮೆ ಇದೆ ಎಂದರೆ ಅದನ್ನು ಭಸ್ಮ ಮಾಡಬೇಕಾಗಿದೆ. ಅಶರೀರಿ ಸ್ಥಿತಿಯನ್ನು ಮಾಡಿಕೊಳ್ಳುವುದರಲ್ಲಿ ನಮ್ಮ ಮುಂದೆ ಯಾವುದೆಲ್ಲ ವಿಘ್ನ ಬರುತ್ತದೆ, ಇಂದು ನಾವು ಸದಾ ಕಾಲಕ್ಕೋಸ್ಕರ ಮುಕ್ತರನ್ನಾಗಿ ಮಾಡೋಣ. मीठे बच्चे, अनेक बंधनों की जो सूक्ष्म रस्सियां हैं, जो तुम्हें अपनी तरफ खींचती हैं, आज उन सब रस्सियों को जला दो। बिल्कुल मरजीवा स्थिति, न कोई मेरा न मैं किसी का। मेरा तो एक शिव बाबा, दूसरा न कोई।
ಬಹಳ ಪ್ರೀತಿಯಿಂದ ಹೃದಯದಿಂದ ಹೇಳಬೇಕು. ಮಧುರ ಬಾಬಾ, ಪ್ರಿಯ ಬಾಬಾ, ನನಗೆ ಎಲ್ಲವೂ ನೀವೇ ಆಗಿದ್ದೀರಾ ಬಾಬಾ. ನೀವೇ ತಂದೆ ತಾಯಿ ಬಂಧು ಬಳಗ ನೀವೇ ಆಗಿದ್ದೀರಾ. ಎಲ್ಲವೂ ಸಹ ನೀವೇ ಆಗಿದ್ದೀರಾ ಬಾಬಾ. ಒಂದು ಮಾತನ್ನ ಹೇಳುತ್ತಾರೆ, ಬಾಬಾ ಸಿಕ್ಕಿದ್ದರಿಂದ ಎಲ್ಲ ಚಿಂತೆಗಳು ದೂರ ಆಯಿತು, ನಿಶ್ಚಿಂತ ಚಕ್ರವರ್ತಿಗಳಾದೆವು. ಯಾರಿಗೆ ಏನೂ ಬೇಕಾಗಿಲ್ಲ, ಅವರು ಸದಾ ಖುಷಿಯಾಗಿರುತ್ತಾರೆ. ವಾಸ್ತವದಲ್ಲಿ ಈ ಎರಡು ಮಾತುಗಳು ನಮ್ಮದೇ ಆದ ನೆನಪಾರ್ಥವಾಗಿದೆ. ನಮ್ಮದು ಯಾವುದು ಇಷ್ಟವಿತ್ತು ಜನ್ಮ ಜನ್ಮಾಂತರ ಆ ಆಸೆಗಳೆಲ್ಲ ಈಗ ಪೂರ್ಣವಾಗುತ್ತಿದೆ. ಭಗವಂತನನ್ನ ಮಿಲನ ಮಾಡುವುದಕ್ಕೆ ಪೂರ್ಣ ರೀತಿಯಾದ ಇಚ್ಛೆ ಪೂರ್ಣವಾಯಿತು. ಜನ್ಮ ಜನ್ಮದಿಂದ ಯಾರನ್ನ ಹುಡುಕುತ್ತಿದ್ದೆವು, ಅವರು ನಮಗೆ ಸಿಕ್ಕಿದರು. ಹಾಗೂ ಭಗವಂತವನನ್ನಾಗಿ ನಮ್ಮ ಎಲ್ಲ ಚಿಂತೆಗಳು ದೂರವಾಯಿತು. ಬಾಬಾರವರು ನಮ್ಮನ್ನು ನಿಶ್ಚಿಂತ
ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದರು. ಈಗ ನಾವು ನಮಗೇನೂ ಸಹ ಬೇಕಾಗಿಲ್ಲ. ನಮ್ಮ ಹೃದಯದಿಂದ ಸದಾ ಇದೇ ಮಾತು ಹೊರಹೊಮ್ಮುತ್ತದೆ: ಯಾವುದನ್ನು ಪಡೆದುಕೊಳ್ಳಬೇಕಾಗಿತ್ತೋ ಅದನ್ನು ಪಡೆದುಕೊಂಡೆ, ಬಾಕಿ ಇನ್ಯಾವುದೂ ಸಹ ಉಳಿದುಕೊಂಡಿಲ್ಲ. ಈ ಗಾಯನ ನಾವು ಬ್ರಾಹ್ಮಣ ಆತ್ಮಗಳದ್ದೇ ಆಗಿದೆ, ದೇವತೆಗಳದಲ್ಲ. ಈಗ ನಮಗೆ ಯಾವುದೇ ರೀತಿಯಲ್ಲಿ ಆಸೆ ಇಲ್ಲ ಅಥವಾ ಚಿಂತೆ ಇಲ್ಲ. ನಾವೇ ಸತ್ಯ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೇವೆ. मीठे बच्चे, पूरे कल्प में ऐसा श्रेष्ठ जन्म, ऐसा श्रेष्ठ भाग्य, इतनी प्राप्तियां कभी नहीं हो सकती। ये ईश्वरीय गोद अभी इस एक जन्म में ही मिलती है। आओ इसका पूरा आनंद लो। खोए रहो बाप के प्यार में, याद की गोदी में। ಈ ಜೀವನದ ಸಂಪೂರ್ಣ ಆನಂದ ಅಂಥವರಿಗೆ ಸಿಗುತ್ತದೆ ಯಾರು ಸದಾ ತಮ್ಮ ಮರುಜೀವ ಜನ್ಮದ ಸ್ಮೃತಿಯಲ್ಲಿ ಇರುತ್ತಾರೆ. ಯಾರಿಗೆ ನೆನಪಿರುತ್ತದೆ ನಾನಾತ್ಮ ಈ ಶರೀರದಲ್ಲಿ ಅತಿಥಿಯಾಗಿದ್ದೇನೆ, ಈಶ್ವರಿಯ ಸೇವೆಗೋಸ್ಕರ ನನ್ನ ಈ ಒಂದು ಮರುಜೀವ ಜನ್ಮವಾಗಿದೆ. ಈ ಒಂದು ಆತ್ಮಿಕ ಸೇವೆಗೋಸ್ಕರ ಶರೀರ ಅನ್ನುವುದು ಸಿಕ್ಕಿದೆ. ನನ್ನ ಹತ್ತಿರ ಏನೆಲ್ಲ ಇದೆ ಅದೆಲ್ಲವೂ ಈಶ್ವರನ ಅಮಾನತ್ತಾಗಿದೆ, ಕೊಡುಗೆಯಾಗಿದೆ. ಎಲ್ಲವೂ ಸಹ ಬಾಬಾರವರದ್ದಾಗಿದೆ ಹಾಗೂ ನಾನು ಬಾಬಾರವರ ಹೃದಯದಲ್ಲಿ ರಾಜ್ಯ ಮಾಡುವಂತಹ
ಹೃದಯ ಸಿಂಹಾಸನ ಅಧಿಕಾರಿ ಆತ್ಮನಾಗಿದ್ದೇನೆ. ಈ ಸ್ಮೃತಿಯಲ್ಲಿ ಇರುವಂಥವರು ಸದಾ ಖುಷಿಯಲ್ಲಿರುತ್ತಾರೆ, ಅನಾಸಕ್ತರಾಗಿರುತ್ತಾರೆ. ಅವರಿಗೆ ಈ ಪ್ರಪಂಚದ ಯಾವುದೇ ವಸ್ತು ಹಾಗೂ ವ್ಯಕ್ತಿ ತನ್ನ ಕಡೆ ಆಕರ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವರಂತೂ ಸದಾ ಏಕಾಂತದಲ್ಲಿ ಇರುತ್ತಾ ಒಬ್ಬರ ನೆನಪಿನಲ್ಲೇ ಮುಳುಗಿ ಹೋಗಿರುತ್ತಾರೆ. ನವಯುಗದ ನಿರ್ಮಾತ, ಮೂರು ಲೋಕದ ಮಾಲೀಕ ನಮಗೋಸ್ಕರ ಈ ಧರಣಿಯಲ್ಲಿ ಅವತರಿತರಾಗಿದ್ದಾರೆ. ಬಾಬಾ ನಾವು ಮಕ್ಕಳಿಗೆ ನಿರಂತರ ಜ್ಞಾನ ಗುಣಗಳಿಂದ ಶೃಂಗಾರ ಮಾಡುತ್ತಾರೆ. ತನ್ನ ಸರ್ವಶಕ್ತಿಗಳಿಂದ ಭರ್ಪೂರು ಮಾಡುತ್ತಿದ್ದಾರೆ. ನಮ್ಮನ್ನ ಮಾನವರಿಂದ ದೇವತೆಗಳು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಯಾವುದು ಸತ್ಯಯುಗದ ಸ್ಥಾಪನೆಯ ಕಾರ್ಯ ಬಹಳ ಸಮಯದಿಂದ ಗುಪ್ತ ರೀತಿಯಿಂದ ನಡೆಯುತ್ತಿದೆ. ಬನ್ನಿ, ಈ ಒಂದು ಹೊಸ ಪ್ರಪಂಚದ ದಿವ್ಯ ಅನುಭವವನ್ನು ಮಾಡೋಣ. ತಯಾರು ಮಾಡಿಕೊಳ್ಳಬೇಕು ತಮ್ಮ ಮನಸ್ಸು ಬುದ್ಧಿಯ ವಿಮಾನದಿಂದ, ಹಾಗೂ ಹಾರುತ್ತಾ ಹೋಗೋಣ ಆ ಒಂದು ಸ್ವರ್ಗ ಲೋಕದಲ್ಲಿ. ಪ್ರವೇಶ ಮಾಡುತ್ತಿದ್ದೇವೆ. ನಾವು ಸೃಷ್ಟಿಯ ಆದಿಕಾಲದಲ್ಲಿ ಸ್ವರ್ಣಿಮ ಪ್ರಕಾಶದ ಪ್ರಪಂಚದಲ್ಲಿ ಬಂದಿದ್ದೇವೆ. ನಮ್ಮ ದೈವಿ ಸ್ವರೂಪದಲ್ಲಿ ರಾಜಕುಮಾರ ಹಾಗೂ ರಾಜಕುಮಾರಿಯ ಸ್ವರೂಪದಲ್ಲಿ ಮತ್ತೆ ಮತ್ತೆ ನೋಡಿ ತಮ್ಮ ದಿವ್ಯ ಸ್ವರೂಪವನ್ನು ಮಸ್ತಕದಲ್ಲಿ ಪವಿತ್ರತೆಯ ಹೊಳಪು, ಕಣ್ಣುಗಳಲ್ಲಿ ಆತ್ಮಿಕ ಹೊಳಪು ಹಾಗೂ ಮುಖದಲ್ಲಿ ದೈವಿ ಮುಗುಳ್ನಗೆ, ನಿರೋಗಿ ಕಾಯ ಕಂಚನದ ಸಮಾನ ಹೊಳೆಯುತ್ತಿದೆ. ರಾಜ್ಯದ ವಸ್ತ್ರಗಳು ತಲೆಯಲ್ಲಿ ಶೋಭಾಯಮಾನವಾದ ಡಬಲ್ ಕಿರೀಟ, ರಿಯಲ್ ಚಿನ್ನದಿಂದ ಮಾಡಲ್ಪಟ್ಟಂತಹ ಹತ್ತಿಯ ಸಮಾನ ಸಂಪೂರ್ಣ ಹಗುರ ವಜ್ರಗಳಿಂದ ಮಾಡಲ್ಪಟ್ಟಿರುವ ಪ್ರತಿಯೊಂದು ವಜ್ರದಿಂದ 7 ಬಣ್ಣಗಳ ಹೊಳಪನ್ನುವುದು ಹೊರಹೊಮ್ಮುತ್ತಿದೆ. ಹಾಗೂ ಜೊತೆಯಲ್ಲಿ ಪವಿತ್ರತೆಯ ಹೊಳಪು,
ಇಂತಹ ಲೈಟ್ ಮೈಟಿಂದ ಸಂಪನ್ನ ನಾನು ಈಶ್ವರನ ಮುಖಾಂತರ ರಚನೆ ಮಾಡಿರುವಂತಹ ಸರ್ವಶ್ರೇಷ್ಠ ರಚನೆಯನ್ನು ನೋಡುತ್ತಿದ್ದೇನೆ. ಸರ್ವ ಖಜಾನೆಗಳಿಂದ ಸಂಪನ್ನ, ಏಕ್ದಂ ಪಾವನ, ನಿಶ್ಚಲ ಗುಣಶಕ್ತಿಗಳಿಂದ ಮೂರ್ತಿ ದೇವಿ ದೇವತೆಗಳನ್ನು ಎಲ್ಲರ ಮುಖದಲ್ಲಿ ಮಧುರವಾದ ಮುಗುಳ್ನಗೆ ಇದೆ. ಎಲ್ಲರ ಮುಖಮಂಡಲದಲ್ಲಿ ಸಂಪನ್ನತೆಯ ಅನುಭವ ಮಾಡುತ್ತಿದ್ದೇವೆ. ಸಂತುಷ್ಟತೆಯ ಅನುಭವ ಎನ್ನುವುದು ಆಗುತ್ತಿದೆ. ಪ್ರಕೃತಿಯ ಸುಂದರತೆ ತನ್ನದೇ ಆದಂತಹ ಆಕರ್ಷಣೆ ಇದೆ. ಪ್ರಕೃತಿಯ 5 ತತ್ವಗಳು ಸಹ ನನ್ನ ಸೇವೆಯಲ್ಲಿ ಹಾಜರಿಯಾಗಿದೆ. ಇಲ್ಲಿ ಎಲ್ಲ ಸಂಪತ್ತುಗಳಿಂದ ಸಂಪನ್ನ ಪ್ರತಿಯೊಂದು ವಸ್ತು ಮಾಲಾಮಾಲಾಗಿದೆ. ಯಾವುದೇ ಪ್ರಾಪ್ತಿಗಳ ಯಾವುದೇ ರೀತಿಯಲ್ಲಿ ಇಚ್ಛೆ ಇಲ್ಲ. ಎಲ್ಲರ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳು ಸೇವೆಗೋಸ್ಕರ ಚಕ್ಕರ್ ಹಾಕುತ್ತಾ ಇರುತ್ತೇವೆ. ಪ್ರಾಪ್ತಿಗಳು ಸ್ವಯಂ ಇಚ್ಛುಕರಾಗಿದ್ದಾರೆ. ನನ್ನ ಮಾಲೀಕರು ನನ್ನ ಕಾರ್ಯದಲ್ಲಿ ಉಪಯೋಗಿಸಲಿ. ವೈಭವದ ಖಜಾನೆ ಭರ್ಪೂರಾಗಿದೆ. ಪ್ರತಿಯೊಂದು ವೈಭವ ತಮ್ಮ ತಮ್ಮ ಸುಖವನ್ನ ಕೊಡುವುದಕ್ಕೆ ಸದಾ ಎವರ್ ರೆಡಿಯಾಗಿದೆ. ದೇವತೆಗಳು ಏನು, ಪ್ರಾಣಿಗಳಲ್ಲೂ ಸಹ ಶಾಂತಿ, ಸುಖ, ಸಂಪೂರ್ಣ ಪ್ರೇಮದ ಭಾವನೆ ಇದೆ. ಫೀಲ್ ಮಾಡಿ ಈ ಅಲೌಕಿಕ ಸುಖವನ್ನು. ಕುಳಿತುಕೊಳ್ಳಿ. ಸ್ವಲ್ಪ ಸಮಯ ಶಾಂತಿಯಲ್ಲಿ ಹಾಗೂ ಆನಂದದಲ್ಲಿ ಈ ಒಂದು ಸ್ವರ್ಗದ ಸುಖವನ್ನು, ದೃಶ್ಯವನ್ನು ನೋಡುತ್ತಾ ಹೋಗೋಣ. ಸ್ವರ್ಣಿಮ ಪ್ರಕಾಶದ ಈ ಒಂದು ಆಕಾಶ ದೂರ ದೂರದವರೆಗೆ ದೃಶ್ಯವೆಂಬುದು ಕಂಡುಬರುತ್ತಿದೆ. ನದಿ ಹಾಗೂ ಬೆಟ್ಟ ಗುಡ್ಡಗಳಿಂದ ಬರುವಂತಹ ಸುಂದರ ವಾದ್ಯಗಳು ಫೀಲ್ ಮಾಡಿ. ಗಾಳಿಯೆಲ್ಲ ಸುಂದರವಾದಂಥ ಹಣ್ಣು ಹಂಪಲುಗಳು, ಪುಷ್ಪಗಳನ್ನು ಫೀಲ್ ಮಾಡಿ. ವೃಕ್ಷದ ಎಲೆಯಿಂದ ಅಲುಗಾಡುವುದರಿಂದ ಕೇಳಿಸುವಂತಹ ಸುಂದರ ವಾದ್ಯಗಳು, ವೃಕ್ಷದ ಎಲೆಗಳಿಂದ
ಅಲುಗಾಡುವುದರಿಂದ ಪ್ರಾಕೃತಿಕವಾದಂಥ ಸಂಗೀತ ಎಷ್ಟು ಮನಸ್ಸನ್ನು ಆನಂದಿತವನ್ನಾಗಿ ಮಾಡುತ್ತಿದೆ. ಎಷ್ಟು ಸುಂದರವಾದ ಈ ಪ್ರಪಂಚವಾಗಿದೆ. ಈಗ ನಿಧಾನ ನಿಧಾನ ಭೂಮಿಯ ಮೇಲೆ ಒಂದೊಂದು ಹೆಜ್ಜೆಯನ್ನು ಇಡುತ್ತಾ ಮಧುರವಾದಂತಹ ಮುಗುಳ್ನಗೆಯಿಂದ ನಾನು ಹೋಗುತ್ತಿದ್ದೇನೆ ನನ್ನ ರಾಜ್ಯ ಮೆಹಲಿನ ಕಡೆ. ಚಿನ್ನದಿಂದ ಮಾಡಲ್ಪಟ್ಟಂತಹ ಈ ವಿಶಾಲ ಮೆಹಲಿನಲ್ಲಿ ವಜ್ರಗಳಿಂದ ಶೃಂಗಾರ ಮಾಡಲ್ಪಟ್ಟಿದೆ. ವಜ್ರಗಳಿಂದ ಬರುವಂತಹ ಬಣ್ಣ ಬಣ್ಣದ ಲೈಟ್ ನನ್ನನ್ನು ಸ್ವಾಗತ ಮಾಡುತ್ತಿದೆ. ಈಗ ಕುಳಿತುಕೊಳ್ಳೋಣ ತನ್ನ ಸ್ವರ್ಣಿಮ ಸಿಂಹಾಸನದ ಮೇಲೆ. ಹಾಗೂ ಫೀಲ್ ಮಾಡಿ ಈ ಒಂದು ರಾಜಾಯಿ ಸುಖವನ್ನು.
उसकी चला जा रहा है नारायणी नारायणी नशा छा रहा है ये जीवन अलौकिक हुआ जा रहा है ಪಂಚಿಗಳ ಮಾತುಗಳು ಬಹಳ ಸುಂದರವಾಗಿ ನನ್ನ ಕಿವಿಯಲ್ಲಿ ಬರುತ್ತಾ ಇದೆ. ಚೈತನ್ಯ ಬೊಂಬೆಗಳ ರೂಪದಲ್ಲಿ ಅನೇಕ ಸಂಗೀತ ವಾದ್ಯಗಳು ಕೇಳಿ ಬರುತ್ತಿದೆ. ತನ್ನ ಮಾತುಗಳಿಂದ ಭಿನ್ನ ಭಿನ್ನ ರೀತಿಯಲ್ಲಿ ಮನೋರಂಜನೆಯ ಅನುಭವ ಮಾಡುತ್ತಾ ಇದೆ. ಎಷ್ಟು ಮನೋಹರವಾದ ಪ್ರಪಂಚವಾಗಿದೆ. ನಾಲ್ಕಾರು ಕಡೆ ಖುಷಿ ಅಂದರೆ ಖುಷಿಯ ವಾದ್ಯಗಳು ನ್ಯಾಚುರಲ್ ಆಗಿ ಬರುತ್ತಾ ಇದೆ. ಬಾರಿಸುವಂತಹ ಅವಶ್ಯಕತೆ ಇಲ್ಲ, ನುಡಿಸುವಂತಹ ಮಾತೇ ಇಲ್ಲ. ಇಲ್ಲಿ ನಾವು ಅಮೃತ ವೇಳೆಯಲ್ಲೇ ಜಾಗಂತಿ ಜ್ಯೋತಿಗಳಾಗಿ ಜಾಗೃತರಾಗುತ್ತೇವೆ. ಯಾವುದೇ ಅಲಾರಂ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಪಂಚಿಗಳ ಸಂಗೀತ ವಾದ್ಯಗಳು ನಮ್ಮನ್ನು ಎಬ್ಬಿಸುತ್ತದೆ. ಸ್ವಲ್ಪ ಸಮಯ ಇಲ್ಲೇ ಕುಳಿತು ಬಿಡೋಣ. ಫೀಲ್ ಮಾಡಿ ಈ ಒಂದು ಸ್ವರ್ಗಿಕ ಶಾಂತಿಯನ್ನು. ಇಲ್ಲಿ ನಿದ್ರೆಯೂ ಸಹ ಇಷ್ಟು ಫ್ರೆಶ್ ಮಾಡುವಂತಹದ್ದಾಗಿದೆ. ಇಡೀ ದಿನ ಖುಷಿಯಲ್ಲಿ ನಗುತ್ತಾ ಆಟ ಆಡುತ್ತಾ ಇರುತ್ತೇವೆ. ಅದರಂತೆ ನಾ ಜಾಸ್ತಿ ಹಾರ್ಡ್ ವರ್ಕ್ ಇರುವುದಿಲ್ಲ, ನಾ ಬುದ್ಧಿಯ ಕೆಲಸವಿರುವುದಿಲ್ಲ. ಯಾವುದರಿಂದ ಭಾರೀತನದ ಅನುಭವವಾಗುವುದಕ್ಕೆ ಪ್ರತಿಯೊಂದು ಮಾತಿನಲ್ಲಿ ಹಗುರತೆ, ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಿಂತತೆ. ಆ ಕಾರಣ ಇದನ್ನು ಮಲಗುವುದು ಎದ್ದೇಳುವುದು ಎಲ್ಲವೂ ಸಮಾನವಾಗಿದೆ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ಪ್ರತಿ ಕರ್ಮದಲ್ಲಿ ಖುಷಿಯ ಆನಂದದ ಅನುಭೂತಿಯಾಗುತ್ತಿದೆ. ಈ ಸ್ವರ್ಗ ಪ್ರಪಂಚದ ಪ್ರತಿದಿನ ಒಂದು ಉತ್ಸವದ ಸಮಾನವಾಗಿದೆ.
ತಮ್ಮ ದಿವ್ಯ ನೇತ್ರಗಳಿಂದ ನೋಡಿಕೊಳ್ಳಿ ಈ ಸುಂದರವಾದಂತಹ ಹೂದೋಟವನ್ನು. ಇಲ್ಲಿನ ಹಣ್ಣು ಮತ್ತು ಹೂವುಗಳನ್ನು ಇಲ್ಲಿ ಉಪ್ಪು, ಸಕ್ಕರೆ, ಮಸಾಲೆಯ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಹಣ್ಣುಗಳು ಭಿನ್ನ ಭಿನ್ನ ಟೇಸ್ಟಿನದ್ದಾಗಿದೆ. ಇಲ್ಲಿ ಶುಗರ್ ಮಿಲ್ಲಿನ ಅವಶ್ಯಕತೆ ಇಲ್ಲ. ಆದರೆ ಸಕ್ಕರೆಯ ಫಲ ಇದೆ, ಹಣ್ಣಿದೆ. ಯಾವ ರೀತಿಯಾದ ಟೇಸ್ಟ್ ಬೇಕು ಅದರಂತೆ ನ್ಯಾಚುರಲ್ ಹಣ್ಣುಗಳ ಮುಖಾಂತರ ಮಾಡಿಕೊಳ್ಳಬಹುದಾಗಿದೆ. ತಿನ್ನುವುದಕ್ಕೆ ಬೇರೆ, ಕುಡಿಯುವುದಕ್ಕೆ ಬೇರೆ ಇದೆ. ರಸವನ್ನು ತೆಗೆಯುವಂತಹ ಪರಿಶ್ರಮವಿಲ್ಲ. ಪ್ರತಿಯೊಂದು ಫಲ ಇಷ್ಟು ರಸಭರಿತವಾಗಿರುತ್ತದೆ. ಹೇಗೆ ತೆಂಗಿನ ನೀರಿರುತ್ತದೆ ನ್ಯಾಚುರಲ್ ರೂಪದಲ್ಲಿ. ಈಗ ನಾವು ಚಿನ್ನದ ಲೋಟದಲ್ಲಿ ಸತ್ಯುಗ ಹಣ್ಣುಗಳ ರಸದ ಅನುಭವ ಮಾಡೋಣ, ಅಂದರೆ ಕುಡಿಯುತ್ತಾ ಹೋಗೋಣ. ಪಲ್ಯಗಳು ಸಹ ಎಲೆಗಳಿಂದ ಅಲ್ಲ, ಹಣ್ಣುಗಳು ಹಾಗೂ ಹೂವುಗಳಿಂದ ಸುಗಂಧಭರಿತವಾದಂತಹ ಪಲ್ಯಗಳು ತಯಾರಾಗುತ್ತಾ ಇದೆ. ಫೀಲ್ ಮಾಡಿ. ಹಾಲು ಸಹ ಇಲ್ಲಿ ನಮಗೋಸ್ಕರ ನದಿಗಳ ಸಮಾನ ಭರ್ಪೂರಾಗಿದೆ. ಇಲ್ಲಿನ ನೀರು ಹೇಗೆ ಗಂಗಾ ಜಲವಿದೆ, ಏಕ್ದಮ್ ಪಾವನ, ಶುದ್ಧ, ಶೀತಲ. ಬೆಟ್ಟಗುಡ್ಡಗಳಿಂದ ಸುಗಂಧಭರಿತವಾದ ಗಿಡಮೂಲಿಕೆಗಳ ಮೂಲಕ ಬರುವ ಕಾರಣ ಈ ನೀರು ನ್ಯಾಚುರಲ್ ಸುಗಂಧಭರಿತವಾಗಿದೆ. ಸೆಂಟ್ ಹಾಕುವ ಅವಶ್ಯಕತೆ ಇಲ್ಲ. ಫೀಲ್ ಮಾಡಿ ಈ ನ್ಯಾಚುರಲ್ ಸುಗಂಧವನ್ನು, ನೀರಿನಿಂದ ಬರುವಂತಹ ನ್ಯಾಚುರಲ್ ಸುಗಂಧವನ್ನು ಫೀಲ್ ಮಾಡಿ. ನಮ್ಮೆಲ್ಲರ ಮೆಹಲ್ ಇದೇ ಭಾರತ ದೇಶದಲ್ಲಿ ಜಮುನಾದ ದಡದಲ್ಲಿ ಮಾಡಲ್ಪಟ್ಟಿದೆ. ಈಗ ಇಡೀ ವಿಶ್ವದಲ್ಲಿ ಒಂದೇ ದೇಶ, ಭಾರತ ದೇಶವಿದೆ. ಒಂದೇ ಭಾಷೆ, ಶುದ್ಧ ಹಿಂದಿ ಭಾಷೆ ಇರುತ್ತದೆ. ಒಂದೇ ರಾಜರುಗಳ ರಾಜ್ಯವಿದೆ. ಹಾಗೂ ಪರಸ್ಪರವೂ ಸಹ ನಾವೆಲ್ಲ ದೇವಾತ್ಮಗಳು ಒಂದು ಮತದವರಾಗಿದ್ದೇವೆ. ಯಾವುದೇ ರೀತಿಯಾದ ಒಡೆದಾಟ ಜಗಳವಿಲ್ಲ, ಯಾವುದೇ ಈರ್ಷೆ ದ್ವೇಷವಿಲ್ಲ. ಸುಖ ಶಾಂತಿ ಅಟಲ ಅಖಂಡ ಏಕಮತವಾದ ರಾಜ್ಯವಿದೆ.
देवी देवताओं वाली दुनिया यही है न्यारी। एक राजा एक भाषा, एक राजा एक भाषा, जहाँ एक फूल होता। हर नर नारी के सिर पे वहाँ दोया ताज होता है। एक राजा एक भाषा, एक राजा एक भाषा, जहाँ एक फूल होता। हर नर नारी के सिर पे वह दोया ताज होता। 16 कला से संपूर्ण सब होते हैं गुणकारी। देवी देवताओं वाली दुनिया यही है न्यारी। देवताओं वाली दुनिया यही है न्यारी। हीरे जवाहरों के महल जहाँ निराले। पावन रहते सभी पीते अमृत प्याले। हीरे जवाहरों के महल जहाँ निराले। पावन रहते सभी पीते अमृत प्याले। ताज तख्त तिलक से रहे आत्मा सदा श्रृंगारी। देवी देवताओं वाली दुनिया यही है न्यारी। स्वर्णिम युग की महिमा कितनी अलौकिक प्यारी। देवी देवताओं वाली दुनिया यही है न्यारी। सुखदाई जहाँ सूरज चंदा शीतलता देता। यहाँ कहर सितारा शांति का दान देता। सुखदाई जहाँ सूरज चंदा शीतलता देता। यहाँ कहर सितारा शांति का दान देता। यहाँ की पावन धरती सदा रहती है उपकारी। देवी देवताओं वाली दुनिया यही है न्यारी। देह और देही दोनों यहाँ ही पावन होते। मानव तो क्या जानवर भी सुख का जीवन जीते। देह और देही दोनों यहाँ ही पावन होते। मानव तो क्या जानवर भी सुख का जीवन जीते। निरुकारी जीवन में जीते हैं हर नर नारी। देवी देवताओं वाली दुनिया यही है न्यारी। स्वर्णिम युग की महिमा कितनी अलौकिक प्यारी। देवी देवताओं वाली दुनिया यही है न्यारी। ಈಗ ನಾನು ನೋಡುತ್ತಿದ್ದೇನೆ, ಮೆಹಲಿನ ಒಳಗಡೆ ಇರುವಂತಹ ಬಹಳ ಸುಂದರವಾದಂತಹ ಪುಷ್ಪಕ ವಿಮಾನಗಳನ್ನು ಕೆಲವೊಂದು ನವಿಲಿನ ಆಕಾರದಲ್ಲಿ
ಇನ್ನು ಕೆಲವೊಂದು ಕಮಲ ಪುಷ್ಪದ ಆಕಾರದಲ್ಲಿ ವಿಮಾನಗಳ ಲೈನ್ ಇದೆ. ಕೆಲವೊಂದು ಪಕ್ಷಿಗಳ ಆಕಾರದಲ್ಲಿ, ಕೆಲವೊಂದು ಪ್ರಕೃತಿಯ ಆಕಾರದಲ್ಲಿದೆ. ಸುತ್ತಾಡುವುದಕ್ಕೆ, ಕಾರ್ಯವನ್ನ ಮಾಡುವುದಕ್ಕೆ ಎಲ್ಲರ ಹತ್ತಿರ ತಮ್ಮ ತಮ್ಮದೇ ಆದ ಸ್ವಂತ ವಿಮಾನಗಳಿರುತ್ತದೆ. ಪರಿವಾರದ ವಿಮಾನ ಬೇರೆ ಹಾಗೂ ಒಬ್ಬೊಬ್ಬರಿಗೆ ವಿಮಾನ ಬೇರೆ. ಯಾವ ಸಮಯದಲ್ಲಿ ಏನು ಬೇಕೋ ಅಲ್ಲಿಗೆ ಹೋಗಬಹುದು. ಈಗ ವಿಮಾನದಲ್ಲಿ ಕುಳಿತುಕೊಳ್ಳೋಣ. ನಮ್ಮ ಇಶಾರ ಸಿಕ್ಕಿದ ತಕ್ಷಣ ವಿಮಾನ ಹಾರುತ್ತಾ ಹೋಗುತ್ತಿದೆ. ನಾನು ಆ ವಿಮಾನದಲ್ಲಿ ಕುಳಿತಿದ್ದೇನೆ. ಅದರ ಸ್ಪೀಡ್ ಇಷ್ಟೂ ತೀವ್ರವಾಗಿದೆ, ಶಬ್ದಕ್ಕಿಂತ ಮುಂಚೆ ಹೋಗಿ ತಲುಪುತ್ತದೆ ನಾವು ಹೋಗುವಂತಹ ಸ್ಥಾನದಲ್ಲಿ. ನೋಡುತ್ತಿದ್ದೇವೆ ವಿಮಾನದಿಂದ ಸತ್ಯುಗದ ಈ ಅದ್ಭುತ ದೃಶ್ಯವನ್ನ ಅನುಭವ ಮಾಡುತ್ತಾ ಹೋಗಿ. ಚಿನ್ನದ ಸಮಾನರಾಗಿದ್ದೇವೆ, ಬೆಳ್ಳಿಯ ಸಮಾನ ಹೊಳೆಯುವಂತಹ ಆ ಸ್ವಚ್ಛ ನದಿಗಳು, ಇಷ್ಟೂ ಇಷ್ಟವಾಗುತ್ತಿದೆ. ಈ ಸತ್ಯಯುಗದ ದೃಶ್ಯದ ಆನಂದವನ್ನ ತೆಗೆದುಕೊಳ್ಳುತ್ತಾ ಈಗ ನಾವು ತಲುಪಿದ್ದೇವೆ ತನ್ನ ರಾಜವಿದ್ಯೆಯನ್ನ ಓದುವುದರ ಕಡೆಗೆ. ಇಲ್ಲಿ ನಮಗೆ ರಾಜ್ಯದ ಜ್ಞಾನವನ್ನ ತಿಳಿಸಲಾಗುತ್ತಿದೆ. ಇಲ್ಲಿ ನಮ್ಮ ಮುಖ್ಯ ಸಬ್ಜೆಕ್ಟ್ ಆಗಿದೆ ಡ್ರಾಯಿಂಗ್, ಗಾಯನ ಅಥವಾ ಸಂಗೀತ ವಿದ್ಯೆ. ನೋಡಿ ಹೇಗೆ ದೇವಿ ದೇವತೆಗಳು ಸ್ವರ್ಗದ ದೃಶ್ಯವನ್ನು ತನ್ನ ಚಿತ್ರಕಲೆಯ ಮುಖಾಂತರ ತೋರಿಸುತ್ತಿದ್ದಾರೆ. ಇಷ್ಟ್ರಿಯೂ ಸಹ ಸಂಗೀತ ಹಾಗೂ ಕವಿತೆಗಳ ಮಾಧ್ಯಮದಲ್ಲಿ ಆಟದಂತೆ ಓದಿಸಲಾಗುತ್ತದೆ. ಯಾರಿಗೂ ಸಹ ವಿದ್ಯೆಯನ್ನು ಓದಬೇಕು ಎನ್ನುವ ಚಿಂತೆ ಇಲ್ಲ. ಇಲ್ಲಿ ಬೋರ್ ಆಗುವಂತಹ ವಿದ್ಯೆ ಇಲ್ಲ. ಖುಷಿ ಇರುವುದಕ್ಕೆ ಮನೋರಂಜನೆಗೋಸ್ಕರ ಬಹಳ ನಾಟಕ ಶಾಲೆ ಇದೆ. ಸಿನಿಮಾ ಇಲ್ಲ, ಅನೇಕ ನಾಟಕ ಶಾಲೆಗಳಿದೆ. ಜಮುನಾದ ದಡದಲ್ಲಿ ನೋಡುತ್ತಿದ್ದೇವೆ
ದೇವಿ ದೇವತೆಗಳ ಮಹಾರಾಸನ್ನು ಈ ಅಲೌಕಿಕ ದಿವ್ಯ ರಾಸಿನ ಅನುಭವ ಮಾಡುತ್ತಾ ನಾನು ಸಹ ಈ ರಾಸ್ನಲ್ಲಿ ಸಮ್ಮಿಲಿತನಾಗಿದ್ದೇನೆ. ಪ್ರತಿಯೊಬ್ಬರ ತನು ಮನ ರೋಮಾಂಚನವಾಗುತ್ತಿದೆ. ಎಲ್ಲರೂ ಖುಷಿಗಳ ಗೀತೆಯನ್ನು ಆಡುತ್ತಿದ್ದಾರೆ. 4 ಕಡೆ ಖುಷಿಯ ವಾದ್ಯಗೋಷ್ಠಿಗಳಿದೆ. ಇಲ್ಲಿ ಉದಾಸೀತನದ ನಾಮ್ ನಿಶಾನ್ ಇಲ್ಲ. ಎಲ್ಲರ ಹೃದಯದಲ್ಲಿ ಪರಸ್ಪರ ಪ್ರೇಮದ ಭಾವನೆ ಇದೆ. ಇಲ್ಲಿ ಪರಸ್ಪರ ನಮ್ಮ ಲೇನ್ದೇನು ಸಹ ಪರಿವಾರದ ರೂಪದಲ್ಲಿ ಇರುತ್ತದೆ. ಇವರು ಅಂಗಡಿಯವರು, ನಾವು ಗ್ರಾಹಕರು ಅನ್ನುವ ಭಾವನೆ ಇರುವುದಿಲ್ಲ. ಪರಸ್ಪರ ಸ್ನೇಹದ ಭಾವನೆ ಇರುವ ಕಾರಣ ಪರಿವಾರದ ಭಾವನೆ ಇರುತ್ತದೆ. ನಾವು ಪರಸ್ಪರ ಕೇವಲ ಎಕ್ಸ್ಚೇಂಜ್ ಮಾಡುತ್ತೇವೆ, ಸ್ವಲ್ಪ ಕೊಡುತ್ತೇವೆ ಮತ್ತು ತೆಗೆದುಕೊಳ್ಳುತ್ತೇವೆ. ಯಾವುದೇ ರೀತಿಯಾದ ಕೊರತೆ ಎನ್ನುವುದು ಯಾರಲ್ಲೂ ಇಲ್ಲ. ಪ್ರಜೆಗಳಿಗೂ ಸಹ ಕೊರತೆ ಇಲ್ಲ. ಬಹಳ ಸ್ನೇಹದಿಂದ ಪರಸ್ಪರ ಲೇನ್ದೇನ್ ಆಗುತ್ತಿದೆ. ಬಹುಮಾನ ನೀಡುವಂತೆ ಲೆಕ್ಕಾಚಾರದ ಕಿಂಚಾತಾನಿರುವುದಿಲ್ಲ. ಯಾವುದೇ ಹೆಚ್ಚು ಕಡಿಮೆಗಳಿಲ್ಲ. ಪರಸ್ಪರ ಎಲ್ಲರ ಪ್ರತಿ ಪ್ರೀತಿ ಇದೆ. ಪರಸ್ಪರದಲ್ಲಿ ಪ್ರತಿಯೊಬ್ಬರ ಚೆಹರೆಯಲ್ಲಿ ಸಂತುಷ್ಟತೆ ಎನ್ನುವುದು ಜಾಸ್ತಿ ಇದೆ. ಎಲ್ಲ ದೇವಿ ದೇವತೆಗಳು ಸತೋ ಪ್ರಧಾನ, ತನು ಮತ್ತು ಮನಸ್ಸಿನಿಂದ ಏಕ್ದಮ್ ಅಗುರ, ರಿಲ್ಯಾಕ್ಸ್, ಸಂತುಷ್ಟ, ಸರ್ವ ಖಜಾನೆಗಳಿಂದ ಭರ್ಪೂರ ಆಗಿದ್ದಾರೆ, ತೃಪ್ತರಾಗಿದ್ದಾರೆ. ಫೀಲ್ ಮಾಡಿ ಈ ಒಂದು ಆಂತರಿಕವಾದ ಸುಖವನ್ನು, ಸತ್ಯವಾದ ಶಾಂತಿಯನ್ನು. ಸ್ವಲ್ಪ ಸಮಯ ಸ್ವರ್ಣಿಮ ಪ್ರಪಂಚದಲ್ಲಿ ಕಾಲವನ್ನು ಕಳೆಯುತ್ತಾ ಈಗ ನಾವು ಸಾಕಾರ ಪ್ರಪಂಚದಲ್ಲಿ ವಾಪಸ್ ಬಂದಿದ್ದೇವೆ. ಸಂಗಮ ಯುಗದಲ್ಲಿ ಇಂತಹ ಶ್ರೇಷ್ಠ ಪದವಿಯ ಅಧಿಕಾರಿ ನಂಬರ್ 1 ಸರ್ವ ಸುಖಗಳ ಅನುಭೂತಿ ಮಾಡುವುದಕ್ಕೆ ಇಂದಿನಿಂದಲೇ ಬಾಬಾರ ಜೊತೆಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಬಾಬಾ, ನಾವು ನಿಮ್ಮ
ಪ್ರತಿ ಶ್ರೀಮತದ ಪಾಲನೆಯನ್ನು ಮಾಡುತ್ತೇವೆ. ತೀವ್ರ ಪುರುಷಾರ್ಥಿಗಳಾಗುತ್ತೇವೆ. ನಂಬರ್ 1 ಆಗಿ ಬ್ರಹ್ಮ ತಂದೆಯನ್ನ ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಮಾಡುತ್ತೇವೆ. ಧನ್ಯವಾದಗಳು ಬಾಬಾ. ಯಾರು ನೀವು ನಮಗೆ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ತೋರಿಸಿದ್ದೀರಿ. ತಮಗೆ ಧನ್ಯವಾದಗಳು ಬಾಬಾ, ಧನ್ಯವಾದಗಳು. Ni pa 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 ni sa